ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಸುವರ್ಣ ಅಂತೇಳಿ ಶೇರ್ ಮಾಡಿದ್ದಾರೆ. ಈ ಒಂದು ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನಿಗೆ ಕೂಡ ಇಷ್ಟ ಆಗುತ್ತೆ. ಕೊನೆಯವರೆಗೂ ನೋಡಿ. ಪ್ರೊಫೈಲ್ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತಾನೆ. ಪ್ರಸ್ತುತ ವಯಸ್ಸು 35, ಸ್ವಂತ ಊರು ಚಿಕ್ಕಮಗಳೂರು, ಗಂಡ ಆಲ್ಮೋಸ್ಟ್ ಅವರಿಗೆ ವಯಸ್ಸು ಆಗಿದೆ, ದಂಗಲು ಶಕ್ತಿ ಇಲ್ಲ, ಅದಕ್ಕೆ ಒಬ್ಬ ಗಂಡನ್ನು ಕೂಡ ಹುಡುಕುತ್ತಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಪ್ರಸ್ತುತ ಒಂದು ಬಯಕೆ ನೋಡೋದಾದ್ರೆ ತೋಟದ ಮನೆಯಲ್ಲಿ ಬೆತ್ತಲೆ ಮಾಡಿ ಚೆನ್ನಾಗಿ ಕೇಯೋ ಹುಡುಗ ಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ಪ್ರಸ್ತುತ ಸ್ಥಿತಿ ಚಪಾತಿಗೆ ಗೂಟ ಇಲ್ಲದೆ ಬಹಳ ಒಂದು ಒದ್ದೆ ಕೂಡ ಆಗ್ತಿದೆ ಅಂತೇಳಿ ತನ್ನ ಒಂದು ತೂತಿನ ಒಂದು ಕಷ್ಟ ಹೇಗೆಲ್ಲ ಆಗ್ತಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಕಾರ್ವಾಲೆ.com ಅವರ ಕಡೆಯಿಂದ 2016 ಒಂದು ಮಾಡೆಲ್ ಮರ್ಸಿಡೀಸ್ ಬೆಂಜ್ ಎಸ್ ಕ್ಲಾಸಿಕ್ ಅಂತೇಳಿ ಆ ಒಂದು ಕಾರ್ನ ಒಂದು ರಿವ್ಯೂ ಕೂಡ ಕೊಟ್ಟಿದ್ದಾರೆ. ಯಾರಿಗಾದರೂ ಕಾರ್ ಪರ್ಚೇಸ್ ಮಾಡೋ ಒಂದು ಪ್ಲಾನಿಂಗ್ ಇದ್ದರೆ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆಯೇ ಸ್ನೇಹಿತರೆ, ತೋಟ ನೋಡಿಕೊಂಡು ನನ್ನ ಒಂದು ತೂತಿಗೆ ಸುಖ ಕೊಡಬೇಕು, ಆ ವ್ಯಕ್ತಿಯ ಒಂದು ಗುಣಗಳು ಕೂಡ ಹೇಗೆಲ್ಲ ಇರಬೇಕು, ಹಾಗೆಯೇ ಯಾವ ರೀತಿಯಾಗಿ ಕೂಡ ಇರಬೇಕಂತೇಳಿ ಹೇಳ್ಕೊಂಡಿದ್ದಾರೆ. ಫಸ್ಟ್ ಒನ್ ನೋಡಿ, ಯಜಮಾನ ಜೊತೆಗೆ ಆಲ್ಮೋಸ್ಟ್ ಸುಖ ಇಲ್ಲದೆ ಈ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಅದನ್ನು ಬಿಟ್ಟು ನನಗೆ ಸಿಕ್ಕವರ ಜೋಡಿ ಮಲಗುವ ಒಂದು ಆಸೆ ಏನು ಕೂಡ ಇಲ್ಲ. ಹಾಗೆಯೇ ಗಂಡನಿಗೆ ಆಲ್ಮೋಸ್ಟ್ ತೋಟದ ಒಂದು ಕೆಲಸ ಕೂಡ ನೋಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಸೊ ಆ ಒಂದು ಉದ್ದೇಶಕ್ಕೆ ಒಬ್ಬ ಕೆಲಸಗಾರ ಇದ್ದರೆ ನನ್ನ ಒಂದು ತೂತು ಮತ್ತು ತೋಟ ನೋಡಿಕೊಳ್ಳಲು ಅನುಕೂಲ ಆಗುತ್ತೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ತೋಟದ ಒಂದು ಕೆಲಸಕ್ಕೆ ಕೂಡ ಒಬ್ಬ ಹುಡುಗನನ್ನು ಕೂಡ ಬೇಕು ಅಂತೇಳಿ ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸಿದ್ದಾನೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಬರುವಂಥ ಒಂದು ಗಂಡಿನ ಒಂದು ಗುಣಗಳು ಹೇಗೆಲ್ಲ ಇರಬೇಕು, ಹೀಗೆ ತೂತಿಗೆ ಒಂದು ಸುಖ ಕೊಡುವ ಗಂಡು ಇದ್ರೆ ನನಗೆ ಓಕೆ ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ನನಗೆ ಬರುವಂಥ ವ್ಯಕ್ತಿ ನನ್ನ ಇಷ್ಟದ ಪ್ರಕಾರ ಕೇಳಬೇಕು. ಹಾಗೆಯೇ ಮೊದಲು ಹುಡುಗರಿಗೆ ಆದ್ಯತೆ ಕೊಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಸುಮಾರು 3 ವರ್ಷ ಆಯಿತು, ಬರೀ ಬೆರಳು ಸೌತೆ ಇರುವುದೇ ನನ್ನ ಒಂದು ಪರಿಸ್ಥಿತಿ ಕೂಡ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಬಲಿಷ್ಠ ಗೂಟ ಹೊಂದಿರೋ ಗಂಡಿಗೆ ಮೊದಲು ಆದ್ಯತೆ ಕೊಡ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಯಾರಿಗಾದರೂ ಇವರಿಗೆ ಚೆನ್ನಾಗಿ ಮಾಡಬೇಕಂದ್ರೆ ನಿಮ್ಮ ಒಂದು ಗೂಟದ ಒಂದು ಇಮೇಜ್ ಕೂಡ ಅವರಿಗೆ ಶೇರ್ ಮಾಡಿದರೆ ಖಂಡಿತವಾಗ್ಲೂ ಅವರು ನಿಮ್ಮ ಒಂದು ಗೂಟ ನೋಡಿ ಒಪ್ಪಿಕೊಂಡು ಮನೆಗೆ ಕೂಡ ಕರೆಸಿಕೊಳ್ಳುತ್ತಾರೆ ಅಂತ ಹೇಳ್ಕೊಂಡಿದ್ದಾರೆ. ಸ್ನೇಹಿತರು ನೋಡಿ, ಇದಿಷ್ಟು ಅವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ. ಹಾಗೆಯೇ 2016 ಒಂದು ಮಾಡೆಲ್ ಕಾರ್ನ ಬಗ್ಗೆ ಹೇಳಲಿಕ್ಕೆ ಹೋದರೆ 75 ಲಕ್ಷಕ್ಕೆ ಇದರ ಒಂದು ಪ್ರೈಸ್ ಹೇಳಿದ್ದಾರೆ. ಜೂನ್ 2016ರಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ. 21,000 ಕಿಲೋಮೀಟರ್ ರನ್ ಕೂಡ ಆಗಿರುತ್ತೆ. ಫ್ಯೂಲ್ ಟೈಪ್ ನೋಡಿದ್ರೆ ಪೆಟ್ರೋಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್ ಸಿಸ್ಟಮ್ ಮತ್ತು 9 ಪೆಡಲ್ ಒಂದು ಸ್ವಿಫ್ಟ್ ಗೇರ್ ಕೂಡ ಹೊಂದಿರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಸ್ಪೋರ್ಟ್ಸ್ ಮೋಡ್ ಕಾರ್ ಕೂಡ ಆಗಿರುತ್ತೆ. ನಂಬರ್ ಆಫ್ ಓನರ್ ನೋಡಿಕೋದ್ರೆ ಫಸ್ಟ್ ಓನರ್ ಆಗಿರುತ್ತೆ ಮತ್ತು ಇನ್ಸೂರೆನ್ಸ್ ಇನ್ನೂ ಕೂಡ ಕಂಟಿನ್ಯೂ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಇದು ಕಾರ್ನ ಇಮೇಜ್ ಕೂಡ ಆಗಿರುತ್ತೆ. ಕಾರ್ನ ಒಂದು ಸೆಲ್ಲರ್ ಕಾಮೆಂಟ್ಸ್ ನೋಡಿಕೋದ್ರೆ ಕಾರ್ ಈಸ್ ಆನ್ ಎಕ್ಸಲೆಂಟ್ ಕಂಡೀಷನ್, ಜಸ್ಟ್ ಲೈಕ್ ಎನ್ ನ್ಯೂ ಕಾರ್, ನಾನ್ ಆಕ್ಸಿಡೆಂಟಲ್ ಅಂಡ್ ವಿತ್ ಸರ್ವಿಸ್ ರೆಕಾರ್ಡ್. ಫಾರ್ ಮೋರ್ ಡೀಟೇಲ್ಸ್ ಆ್ಯಂಡ್ ಟೆಸ್ಟ್ ಡ್ರೈವ್ ಕಾಂಟ್ಯಾಕ್ಟ್ ಆಸ್ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಅವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಮೋರ್ ಇನ್ಫಾರ್ಮೇಷನ್ ಬಗ್ಗೆ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.